ಸೊ 2 ಬೋಟ್ಗಳ ಮೂಲಕ ರೆಸ್ಕ್ಯೂ ಟೀಮ್ ಕೆಲಸ ಮಾಡುತ್ತಲ್ಲಿ ತುರ್ತು ಸಂದರ್ಭಗಳಲ್ಲಿ ಹೇಗೆ ರಕ್ಷಣೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಅಣಕು ಪ್ರದರ್ಶನ ಮಾಡಲಾಯಿತು. ಅದೇ ಮಾಕ್ ಡ್ರಿಲ್. ಸಾರ್ವಜನಿಕರು ಯಾವ ರೀತಿಯಲ್ಲಿ ವರ್ತಿಸಬೇಕು, ಹೇಗೆ ಹೊಂದಾಣಿಕೆ ಇರಬೇಕು, ಮಾನಸಿಕ ಸ್ಥೈರ್ಯ ಮತ್ತು ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅನ್ನುವಂಥ ಅಣಕು ಪ್ರದರ್ಶನ ಅಲ್ಲಿ ನಡೀತು, ಮಾಕ್ ಡ್ರಿಲ್. ಸೊ ನೋಡಿ ಅಲ್ಲಿ ಸಂದರ್ಭದಲ್ಲಿ ಗೆಸ್ಟ್ ಹೌಸ್ನಲ್ಲಿ ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಇರುವಂಥ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಗೆಸ್ಟ್ ಹೌಸ್ ಕಾರ್ಯಾಚರಣೆಯನ್ನು ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳ ಮತ್ತು ವಿಪತ್ತು ತಂಡ ಈಗಾಗಲೇ ಮಾಡ್ತಿರುವಂಥದ್ದು. ಆ ಕಟ್ಟಡದಲ್ಲಿ ಬಾಂಬ್ ಸ್ಫೋಟವಾಗಿದೆ. ಆ ಸ್ಫೋಟವಾದಂಥ ಕಾರಣಕ್ಕಾಗಿ ಆ ಕಟ್ಟಡ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿದೆ. ಹಾಗಾಗಿ ಅಲ್ಲಿರುವ ಗೆಸ್ಟ್ ಹೌಸ್ನಲ್ಲಿರುವಂತಹ ಜನರನ್ನು ಸುರಕ್ಷಿತವಾಗಿ ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದವರು ಮತ್ತು ವಿಪತ್ತು ಸ್ಪಂದನ ಪಡೆ ಈಗ ಕಾರ್ಯಾಚರಣೆ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಆ ಸಿಬ್ಬಂದಿಗಳು ವಿಪತ್ತು ಸ್ಪಂದನ ಪಡೆ ಏನಿದೆ ಅಲ್ಲಿ ಬೆಂಕಿ ಆವರಿಸಿಕೊಂಡಿರುವ ಕಟ್ಟಡಕ್ಕೆ ಹೋಗಿ ಅಲ್ಲಿರುವಂಥ ಜನರನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ನಾನು ವಿಜುವಲ್ಸ್ಗಳಲ್ಲಿ ಗಮನಿಸ್ತಾ ಇದ್ದೀನಿ. ಫೈರ್ ಇಂಜಿನ್ ಮತ್ತು ಈಗಾಗಲೇ ಆ ಕಟ್ಟಡಕ್ಕೆ ಲ್ಯಾಡರನ್ನು ಹಾಕ್ಕೊಂಡು ಅದನ್ನು ಹತ್ತೋದ್ರ ಮೂಲಕ ನೀರಾಕಿ ಅಲ್ಲಿರುವಂಥ ಜನರನ್ನು ಸುರಕ್ಷಿತವಾಗಿ ಹೊರಗಡೆ ಕರೆತರಲಿಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದವರು ಮತ್ತು ವಿಪತ್ತು ಸ್ಪಂದನ ಪಡೆ ಕಾರ್ಯಾಚರಣೆ ಮಾಡ್ತಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ಕಟ್ಟಡ ಸಂಪೂರ್ಣವಾಗಿ ಬೆಂಕಿ ಆವರಿಸ್ಕೊಂಡಿದೆ. ಆ ಬೆಂಕಿ ಆವರಿಸ್ಕೊಂಡಿರುವಂಥ ಕಟ್ಟಡವನ್ನು ಆರಂಭದಲ್ಲಿ ಬೆಂಕಿ ನಿಂದಿಸಿ ಒಳಗಡೆ ಇರುವಂಥ ಜನರನ್ನು ರಕ್ಷಣೆ ಮಾಡುವ ಕೆಲಸವನ್ನು ಈಗಾಗಲೇ ವಿಪತ್ತು ಅಂದರೆ ಸ್ಪಂದನ ಪಡೆ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಬಂದಿರುವುದನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ಆ ಬೆಂಕಿ ಹೊತ್ಕೊಂಡಿರುವುದನ್ನು ನಂದಿಸುವ ಕೆಲಸವನ್ನು ಫೈರ್ ಇಂಜಿನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದು ಕಡೆ ಈಗಾಗಲೇ ಕಟ್ಟಡದಲ್ಲಿರುವಂಥವರನ್ನು ರೆಸ್ಕ್ಯೂ ಮಾಡಿ ಹೊರತರುವ ಕೆಲಸವನ್ನು ವಿಪತ್ತು ಸ್ಪಂದನ ಪಡೆ ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ಟಡದಲ್ಲಿ ಬೆಂಕಿ ಆವರಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಿ SDRFನ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟು ಜನ ಅಂದರೆ ಆ ಬೆಂಕಿಯಲ್ಲಿ ಒಂದಷ್ಟು ಗಾಯಗಳಾಗಿರುವಂಥದ್ದು, ಜೊತೆಗೆ ಈ ಹೊಗೆಯಿಂದ ಸಂಪೂರ್ಣವಾಗಿ ಅವರು ಉಸಿರುಗಟ್ಟಿರುವ ವಾತಾವರಣದಲ್ಲಿರುವಂಥದ್ದನ್ನು ರೆಸ್ಕ್ಯೂ ಮಾಡಿ ಅಲ್ಲಿರುವಂಥ ಜನರನ್ನು ಆಂಬ್ಯುಲೆನ್ಸ್ಗೆ ಹಾಕಿ ಚಿಕಿತ್ಸೆಗೆ ಕಳಿಸುವ ಕೆಲಸವನ್ನು ಈಗಾಗಲೇ ಅಗ್ನಿಶಾಮಕ ದಳದವರು ಮತ್ತು ವಿಪತ್ತು ಸ್ಪಂದನ ಪಡೆ ಸೇರಿದಂತೆ ವಿವಿಧ ಕಾರ್ಯಾಚರಣೆ ಡಿಫೆನ್ಸ್ ಇವೆಲ್ಲವೂ ಕೂಡ ಅಲ್ಲಿ ಹೋಗಿ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡುವ ಮುಖಾಂತರ. ಇನ್ನು ರಾಯಚೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಮಾಡಲಾಯಿತು ಥರ್ಮಲ್ ಪವರ್ ಸೆಂಟರ್ ಇರೋದಲ್ಲಿ. ಸೊ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಅನ್ನು ನಡೆಸ್ತು, ಹೇಗೆ ಜಾಗೃತಿಯನ್ನು ಮೂಡಿಸಲಾಯಿತು ನೋಡಿ. ರೈಲ್ವೆ ಇಲಾಖೆಯಿಂದ ರಾಯಚೂರಿನಲ್ಲಿ ಈಗ ಮಾಕ್ ಡ್ರಿಲ್ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಏನು ಒಂದು ಯುದ್ಧದ ಸಂದರ್ಭಗಳು ಬಂದಾಗ ಅಥವಾ ಅಪಾಯದ ಸಂದರ್ಭಗಳು ಬಂದಾಗ ಯಾವ ರೀತಿ ನಾಗರಿಕರನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆಯ ಸಿಬ್ಬಂದಿ ಮಾಕ್ ಡ್ರಿಲ್ಲನ್ನು ಮಾಡಿರುವಂಥದ್ದು. ಈಗ 2 ಏನು ಬಾಂಬ್ಗಳು ಸ್ಫೋಟ ಆದ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು ಒಂದು ಅಣುಕು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಲ್ಲ ಸಿಬ್ಬಂದಿಗಳೆಲ್ಲ ಈಗ ನೆಲದ ಮೇಲೆ ಮಲಗುವ ಮೂಲಕ ಅವರು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ನಮಗೆ ಕಾಣ್ತಾ ಇದೆ. ಈಗ ಒಬ್ಬ ಸಿಬ್ಬಂದಿ ಈಗ ಒಂದು ಬಾಂಬ್ ಸ್ಫೋಟ ಆದಾಗ ಯಾವ ರೀತಿ ಆಗಬಹುದು ಮತ್ತು ಹೇಗೆ ರಕ್ಷಣೆ ಮಾಡ್ಬೋದು ಅನ್ನುವಂಥದ್ದನ್ನು ರೈಲ್ವೆ ಡಿಫೆನ್ಸ್ ಟೀಮ್ನ ತಂಡ ಈಗ ಈ ಒಂದು ಅಣುಕು ಪ್ರದರ್ಶನವನ್ನು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಒಂದು ವೇಳೆ ಯುದ್ಧದ ಸಂದರ್ಭ ಎದುರಾದ ಸಂದರ್ಭದಲ್ಲಿ ಆ ರೈಲ್ವೆ ನಿಲ್ದಾಣದಲ್ಲಿ ಆದರೆ ಯಾವ ರೀತಿ ಡಿಫೆನ್ಸ್ ಮಾಡಬೇಕು ಅನ್ನುವಂಥದ್ದು, ಅಂದರೆ ಕೂಡಲೇ ಜನ ಈ ರೀತಿ ನೆಲದ ಮೇಲೆ ಮಲಗಬೇಕು. ನಂತರದಲ್ಲಿ ಡಿಫೆನ್ಸ್ ತಂಡ ಇದನ್ನು ಒಂದು ಮಾಕ್ ಡ್ರಿಲ್ ಮೂಲಕ ರಕ್ಷಣೆಯ ಕಾರ್ಯಾಚರಣೆ ಮಾಡುತ್ತೆ. ಜೊತೆಗೆ ಇಲ್ಲಿ ಫಸ್ಟ್ ಏಡ್ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆ ಫಸ್ಟ್ ಏಡ್ ಏನಿದೆ ಆ ಒಂದು ಟೀಮ್ನಲ್ಲೂ ಕೂಡ ಜನರಿಗೆ ಗಾಯಗಳಾದಾಗ ಅವರಿಗೆ ಫಸ್ಟ್ ಏಡನ್ನು ನೀಡಲಿಕ್ಕೆ ಕೂಡ ಸಿಬ್ಬಂದಿ ತಯಾರು ಮಾಡಿರುವಂಥದ್ದು. ಮುಖ್ಯವಾಗಿ 4 ಸಿಗ್ನಲ್ಗಳ ಮೂಲಕ ಈ ಒಂದು ಮಾಕ್ ಡ್ರಿಲ್ಲನ್ನು ಮಾಡಲಾಗುತ್ತೆ. ಮೊದಲಿಗೆ ಒಂದು ಯೆಲ್ಲೋ ಸಿಗ್ನಲನ್ನು ಕೊಡ್ತಾರೆ. ಯೆಲ್ಲೋ ಸಿಗ್ನಲನ್ನು ಕೊಟ್ಟಾಗ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗತ್ತೆ. ಅಂದರೆ ಇಲ್ಲಿ ಏನೋ ಒಂದು ಅವಘಡ ನಡೀತಾ ಇದೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಯೆಲ್ಲೋ ಸಿಗ್ನಲ್ ಮೂಲಕ ಕೊಡ್ತಾರೆ. ನಂತರದಲ್ಲಿ ರೆಡ್ ಸಿಗ್ನಲ್ ಕೊಡ್ತಾರೆ. ಅಂದರೆ ಏನು ಆ ಸ್ಫೋಟಗಳು ಆಗುತ್ತೆ, ಆ ಸ್ಫೋಟದಲ್ಲಿ ಯಾವ ರೀತಿ ವರ್ತನೆಯನ್ನು ಮಾಡಬೇಕು ಅಧಿಕಾರಿಗಳು ಮತ್ತು ತಂಡ ಅನ್ನುವಂಥದ್ದನ್ನು
ತೋರಿಸ್ಲಿಕ್ಕೆ ರೆಡ್ ಸಿಗ್ನಲ್ ಕೊಡ್ತಾರೆ. ರೆಡ್ ಸಿಗ್ನಲ್ ನಂತರದಲ್ಲಿ ಈ ಒಂದು ಘಟನೆ ಆದ ನಂತರ ಗ್ರೀನ್ ಸಿಗ್ನಲನ್ನು ತೋರಿಸುವಂಥದ್ದು. ಅಂದರೆ ಗ್ರೀನ್ ಸಿಗ್ನಲ್ ಅಂದರೆ ಒಂದು ಘಟನೆ ಈಗ ಆಗೋಗಿದೆ, ಈ ಘಟನೆಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ, ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ರೀನ್ ಸಿಗ್ನಲ್ ಬರುತ್ತೆ. ಅಂದರೆ ಈಗ ನೋಡಿ ಜನ ಒಂದೊಂದೇ ಟೀಮ್ ಈಗ ಎಂಟ್ರಿ ಆಗಿರುವಂಥದ್ದು, ಆ ಟೀಮ್ ಗ್ರೀನ್ ಸಿಗ್ನಲ್ ನಂತರದಲ್ಲಿ ಬಂದಿರುವಂಥದ್ದು. ಒಂದು ಅಂದರೆ ಈ ಜನ ಏನು ಬಿದ್ದಿರ್ತಾರೆ ಅವ್ರನ್ನ ರಕ್ಷಣೆ ಮಾಡುವಂಥದ್ದು. ನಂತರ ಇವ್ರನ್ನ ಫಸ್ಟ್ ಏಡ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿ. ಈ ಗ್ರೀನ್ ಸಿಗ್ನಲಲ್ಲಿ ಸಿವಿಲ್ ಡಿಫೆನ್ಸ್ ತಂಡ ಈಗ ಬಂದು ಜನರನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದು ಸ್ಟ್ರೆಚರ್ಗಳನ್ನು ಬಳಸ್ಬೋದು ಅಥವಾ ಜನರನ್ನ ಹಾಗೆ ಎತ್ತುಕೊಂಡು ಒಂದು ಆಂಬ್ಯುಲೆನ್ಸ್ಗಳೇ ತೆಗೆದುಕೊಂಡು ಹೋಗುವಂಥದ್ದು. ಈ ರೀತಿಯಾಗಿ ಅಧಿಕಾರಿಗಳು ಅಂದರೆ ಸಿವಿಲ್ ಡಿಫೆನ್ಸ್ ತಂಡ ಆ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ಅಣುಕು ಪ್ರದರ್ಶನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಕೊನೆಗೆ ಒಂದು ವೈಟ್ ಸಿಗ್ನಲನ್ನು ತೋರಿಸುತ್ತಾರೆ. ಆ ವೈಟ್ ಸಿಗ್ನಲ್ ಬಂದಾಗ ಏನು ಒಂದು ಆಪರೇಷನ್ ಮುಗೀತು ಇದು ಅನ್ನುವಂಥದ್ದು. ಅಂದರೆ ಎಲ್ಲ ಪರಿಸ್ಥಿತಿ ತಿಳಿಯಾಗಿದೆ, ಅಧಿಕಾರಿಗಳು ಈಗ ತಮ್ಮ ಕೆಲಸಕ್ಕೆ ಮರಳಬಹುದು ಅನ್ನುವಂಥ